ಮಾಡಿದ್ವಿ ಹೌದಾ, ಪದ್ಯ ವಿಭಾಗದಿಂದ. ಇಂದು ಇಲ್ಲಿ ಕೊಟ್ಟಿರ್ತಕ್ಕಂಥ ಅಭ್ಯಾಸ ವಿಭಾಗವನ್ನ ನಾವೀಗ ನೋಡೋಣ. ಮೊದಲಿಗೆ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಈ ಒಂದು ತರಗತಿಯನ್ನ ಪ್ರಾರಂಭಿಸುವ ಮುನ್ನ ಒಂದು ಚಿಕ್ಕ ಪ್ರಾರ್ಥನೆಯನ್ನ ಮಾಡೋಣ. ನಂತರ ನಮ್ಮ ತರಗತಿಯನ್ನ ಮುಂದುವರಿಸೋಣ. ಸರಿ, ಹಾಗಿದ್ರೆ ಕಣ್ಗಳನ್ನ ಮುಚ್ಚಿ ನನ್ನೊಟ್ಟಿಗೆ ಪ್ರಾರ್ಥನೆಯನ್ನ ಹೇಳಿ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರಿ ವಿದ್ಯಾರ್ಥಿಗಳೇ, ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಹುಣ್ಣಿಮೆಯ ಕಣ್ಣು ಎಲ್ಲಿ ತೆರೆದಿದೆ? ಹುಣ್ಣಿಮೆಯ ಕಣ್ಣು ಕರಿಮುಗುಲ ಮಧ್ಯದಲ್ಲಿ ತೆರೆದಿದೆ. ಪುಟ್ಟ ಮಗು ತೊಟ್ಟಿಲಲ್ಲಿ ಹೇಗೆ ಮಲಗಿದೆ? ಪುಟ್ಟ ಮಗು ತೊಟ್ಟಿಲಲ್ಲಿ ಕಣ್ಣನ್ನು ಅರ್ಧ ಮುಚ್ಚಿ ಮಲಗಿದೆ. ಮೂಲೆಯಲ್ಲಿ ಇರುವುದೇನು? ಮೂಲೆಯಲ್ಲಿರುವುದು ಸಣ್ಣಗೆ ಉರಿತಕ್ಕಂತಹ ದೀಪ. ನಿದ್ದೆ ಎಚ್ಚರಗಳಲ್ಲಿ ಯಾವ ಕೈ ದುಡಿಯುತ್ತಿದೆ? ನಿದ್ದೆಯ ಎಚ್ಚರದಲ್ಲಿ ನಮ್ಮನ್ನು ಪೊರೆಯುವ ಕೈ ಅಂದ್ರೆ ತಾಯಿಯ ಕೈ ದುಡಿಯುತ್ತಿದೆ. ಯಾವುದನ್ನು ಲೆಕ್ಕಿಸದೆ ಮಗು ಹೊದಿಕೆಯನ್ನ ಒದೆಯುತ್ತಿದೆ? ಆ ತಾಯಿಯ ಒಂದು ಪ್ರೀತಿಯನ್ನ ಲೆಕ್ಕಿಸದೆ ಮಗು ತನಗ ಹೊಚ್ಚಿದಂತಹ ಹೊದಿಕೆಯನ್ನ ಒದಿತಾ ಇದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ತಾಯಿ ತನ್ನ ಮಗುವಿನ ಆರೈಕೆಯನ್ನು ಹೇಗೆ ಮಾಡುತ್ತಾಳೆ? ವಿವರಿಸಿ. ಈ ಒಂದು ಪ್ರಶ್ನೆಗೆ ಉತ್ತರವನ್ನ ನೀವೇ ಬರಿಬೇಕು. ಹೌದಾ? ನಿಮ್ಮ ತಾಯಿ ನಿಮಗೆ ಮಾಡ್ತಕ್ಕಂತಹ ಒಂದು ಪಾಲನೆ ಪೋಷಣೆ ಯಾವ ರೀತಿಯಾಗಿದೆ, ಇದು ಒಂದು ನಿಮಗೊಂದು ಅವಕಾಶ. ನಿಮ್ಮ ತಾಯಿಯ ಬಗ್ಗೆ ನಿಮ್ಮ ಮನದಲ್ಲಿರ್ತಕ್ಕಂತಹ ಮಾತುಗಳನ್ನು ಬರೆಯಲು ಒಂದು ಅವಕಾಶ ವಿದ್ಯಾರ್ಥಿಗಳೇ. ಇದನ್ನ ನೀವೇ ಬರಿಬೇಕು. ಕವಿ ಯಾವ ಸಣ್ಣ ಸಂಗತಿಯನ್ನು ಈ ಕವನದಲ್ಲಿ ವಿವರಿಸಿದ್ದಾರೆ? ಕವಿ ಯಾವ ಒಂದು ಅಂದ್ರೆ ಮಗುವಿನ ಜೊತೆಗೆ ತಾಯಿಯ ಸಂಬಂಧವನ್ನ ಸಣ್ಣ 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 ಸಂಬಂಧ ಅಂದ್ರೆ ನಡೀತಕ್ಕಂತಹ ತಾಯಿ ಮತ್ತು ಮಗುವಿನ ನಡುವೆ ನಡೀತಕ್ಕಂತಹ ಸಣ್ಣ ಸಣ್ಣ ಒಂದು ಸನ್ನಿವೇಶಗಳನ್ನ ಇಲ್ಲಿ ವಿವರಿಸಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ಮಗು ಊಟ ಮಾಡೋದು ದೊಡ್ಡ ವಿಷಯನ? ಸಣ್ಣ ವಿಷಯನೇ. ಆದ್ರೆ ಯಾವ ರೀತಿಯಾಗಿ ಊಟ ಮಾಡುತ್ತೆ? ಆ ಒಂದು ಊಟ ಮಾಡಿಸ್ತಕ್ಕಂಥ ತಾಯಿಗೆ ಗೊತ್ತು ಅದು, ಮತ್ತು ಮಗುವಿಗೆ ಗೊತ್ತು. ಮಗುವಿನ ಒಂದು ಹಠ, ತಾಯಿ ಅವನ್ನ ಸಂಭಾಳಿಸಿ ಊಟ ಮಾಡಿಸುವಂತ ಒಂದು ಸನ್ನಿವೇಶ. ನಂತರ ಈ ಕವನದಲ್ಲಿ ಕವಿ ನೀಡಿರುವ ಪ್ರಕೃತಿಯ ಘಟನೆಗಳನ್ನ ವಿವರಿಸಿ. ಪ್ರಕೃತಿಯ ಘಟನೆಗಳಲ್ಲಿ ಏನಿದೆ? ಯಾವುದಕ್ಕೆ ಹೋಲಿಸಲಾಗಿದೆ? ಮುಗಿಲೆಲ್ಲ ಕಪ್ಪಾಗಿವೆ, ಮೋಡಗಳು ತುಂಬಿಕೊಂಡು ಕಪ್ಪಾಗಿವೆ. ಅದರ ಮಧ್ಯೆ ಸಣ್ಣದಾಗಿ ಏನ್ ಮಾಡ್ತಾ ಇದೆ? ಚಂದ್ರ ಕಾಣಿಸ್ತಾ ಇದೆ. ಆ ರೀತಿಯಾಗಿ ಮಗುವಿನ ಒಂದು ಸುಂದರವಾದ ಮುಖದಲ್ಲಿ ಕಣ್ಗಳೆರಡು ಮಿಂಚ್ತಾ ಇವೆ. ಈ ರೀತಿಯಾಗಿ ಪ್ರಕೃತಿಯನ್ನ ತೆಗೆದುಕೊಂಡು ಏನ್ ಮಾಡ್ತಾ ಇದ್ದಾರೆ ಕವಿಗಳು ಈ ಪದ್ಯದಲ್ಲಿ ವರ್ಣಿಸಿದ್ದಾರೆ. ಈ ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ. ತಾರೆ ಬಂದಿವೆ ಬಾಣ ಬಿದಿಗೆ, ತಾರೆ ಬಂದಿವೆ ಬಾಣ ಬಿದಿಗೆ. ಈ ಒಂದು ವಾಕ್ಯವನ್ನ ಸಣ್ಣ ಸಂಗತಿಗಳು ಅನ್ನುವಂತಹ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ತಾರೆ ಬಂದಿವೆ ಬಾಣ ಬಿದಿಗೆ ಈ ಮೇಲಿನ ಮಾತನ್ನು ಕವಿಗಳು ಓದುಗರಿಗೆ ಹೇಳ್ತಾ ಇದ್ದಾರೆ. ಯಾವ ಒಂದು ಸಂದರ್ಭದಲ್ಲಿ? ಎಲ್ಲ ಅಂದ್ರೆ ಕಪ್ಪಾದ ಒಂದು ಮೋಡದ ಮಧ್ಯದಲ್ಲಿ ಮಿಂಚತಕ್ಕಂತಹ ಒಂದು ತಾರೆಗಳು, ನಕ್ಷತ್ರಗಳು ಬಂದಿವೆ ಅಂತ ಹೇಳ್ತಾ ಇದ್ದಾರೆ. ತಾಯಿ ಕೈ ನೀಡಿ ಮತ್ತೆ ಹೊದಿಕೆಯನ್ನು ಸರಿಪಡಿಸುವಳು. ಈ ಒಂದು ವಾಕ್ಯವನ್ನ ಸಣ್ಣ ಸಂಗತಿಗಳು ಎನ್ನುವಂತಹ ಒಂದು ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಈ ಮೇಲಿನ ಮಾತನ್ನ ಲೇಖಕರು ಓದುಗರಿಗೆ ಹೇಳ್ತಾ ಇದ್ದಾರೆ. ಯಾವ ಒಂದು ಸಂದರ್ಭದಲ್ಲಿ? ತಾಯಿ ತಾನು ನಿದ್ದೆ ಮಾಡುವಾಗೂ ಸಹ ಮಗುವಿನ ಒಂದು ಗಮನವನ್ನು ಹರಿಸ್ತಾಳೆ ಅನ್ನುವಂತ ಒಂದು ಸಂದರ್ಭದಲ್ಲಿ. ಅಂದ್ರೆ ಪೂರ್ಣವಾಗಿ ನಿದ್ದೆನೂ ಮಾಡುವುದಿಲ್ಲ ತಾಯಿ. ಎದ್ದೆದ್ದು ಮಗು ಹೊದಿಕೆಯನ್ನ ಸರಿಯಾಗಿ ಹೊದ್ಕೊಂಡಿದೆಯೋ ಇಲ್ಲೋ, ಆಮೇಲೆ ಸರಿಯಾಗಿ ನಿದ್ದೆ ಮಾಡ್ತಿದೆಯೋ ಇಲ್ಲೋ ಅಂತ. ಮತ್ತೆ ತಾಯಿ ಪಕ್ಕದಲ್ಲಿ ಇರ್ತಕ್ಕಂಥ ಮಗು ಬೇರೆ ಅಂದ್ರೆ ಸರಿದುಕೊಂಡು ಹೋಗಿರುತ್ತೆ. ಅವಾಗ ಆ ತಾಯಿ ಏನ್ ಮಾಡ್ತಾರ? ಮತ್ತೆ ಮಗುವನ್ನ ಸರಿಸಿಕೊಂಡು ಆ ಹೊದಿಕೆಯನ್ನ ಹಚ್ಚಿ ಮಲಗಿಸ್ತಾರ. ಈ ಒಂದು ಸಂದರ್ಭದಲ್ಲಿ ಈ ಮಾತನ್ನ ಮೇಲೆ ಕೊಟ್ಟಿರ್ತಕ್ಕಂತಹ ಮಾತನ್ನ ವಿವರಿಸಿದ್ದಾರೆ. ನಿದ್ದೆ ಎಚ್ಚರಗಳಲ್ಲಿ ಪೊರೆಯುವ ಕೈ ದುಡಿಯುತ್ತಿದೆ. ಈ ಮಾತನ್ನ ಸಣ್ಣ ಸಂಗತಿ ಎನ್ನುವಂತಹ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಲೇಖಕರು ಓದುಗರಿಗೆ ಹೇಳ್ತಾ ಇದ್ದಾರೆ. ಯಾವ ಒಂದು ಸಂದರ್ಭದಲ್ಲಿ? ತಾಯಿ
ನಮ್ಮ ಹಗಲಿನಲ್ಲಿ ಅಲ್ಲ, ರಾತ್ರಿಯೂ ಸಹ ನಮ್ಮನ್ನ ಹೊರಿತಾಳೆ ಅಂದ್ರೆ ಪೋಷಿಸ್ತಾಳೆ ಅನ್ನುವಂತ ಹೇಳುವಂತಹ ಒಂದು ಸಂದರ್ಭದಲ್ಲಿ ಈ ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ತಾಯಿ ಪ್ರೀತಿಯಿಂದ ಆ ಮಗುವನ್ನ ಹೊದಿಕೆಯನ್ನ ಹೊದಿಸ್ತಾ ಇದ್ದಾರೆ. ಆದ್ರೆ ತಾಯಿಯನ್ನ ಪ್ರೀತಿಯನ್ನ ಕಡೆಗಣಿಸಿ ಮಗು ಏನ್ ಮಾಡ್ತಾ ಇದೆ, ಆ ಹೊದಿಕೆಯನ್ನ ಹೊದಿತಾ ಇದೆ. ಮತ್ತೆ ತಾಯಿ ಆ ಹೊದಿಕೆಯನ್ನ ಹೊದಿಸ್ತಾಳೆ ಅಂತ ಹೇಳುವಂತ ಸಂದರ್ಭದಲ್ಲಿ ಈ ಒಂದು ಮಾತನ್ನ ಹೇಳಲಾಗಿದೆ. ಕೊಟ್ಟಿರುವ ಪ್ರಶ್ನೆಗೆ 7-8 ವಾಕ್ಯದಲ್ಲಿ ಉತ್ತರಿಸಿ. ಕವಿ ಯಾವ ಸಣ್ಣ ಸಂಗತಿಯೊಂದನ್ನು ಪ್ರಕೃತಿಯ ಘಟನೆಗಳೊಂದಿಗೆ ಹೋಲಿಕೆ ಮಾಡಿದ್ದಾರೆ ಎಂಬುದನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ತಾಯಿ ಮತ್ತು ಮಗುವಿನ ಒಂದು ಪ್ರೀತಿಯ ಸಂಬಂಧವನ್ನ ಇಲ್ಲಿ ಪ್ರಕೃತಿಯೊಂದಿಗೆ ಕವಿ ಹೇಳಿದ್ದಾರೆ. ಇದು ಸಣ್ಣ ಸಂಗತಿ, ಆದ್ರೆ ಅದನ್ನ ವರ್ಣಿಸ್ತಕ್ಕಂತಹ ಪದಗಳು ಹಾಗೂ ಸಂದರ್ಭ ಅತ್ಯಂತ ಪ್ರಮುಖವಾಗಿವೆ ವಿದ್ಯಾರ್ಥಿಗಳೇ. ಅವುಗಳನ್ನ ಈ ಪದ್ಯವನ್ನ ಈಗಾಗಲೇ ನಾನು 2 ವಿಡಿಯೋ ಮಾಡಿ ನಾನು ಈಗಾಗಲೇ ನಿಮಗೆ ಹೇಳಿದ್ದೀನಿ ವಿದ್ಯಾರ್ಥಿಗಳೇ. ಒಂದು ವಿಡಿಯೋದಲ್ಲಿ ಏನ್ ಮಾಡಿದೆ, ಕವಿ ಪರಿಚಯವನ್ನ ಹೇಳಿ ಪದ್ಯವನ್ನ ಹಾಗೆ ಓದಿದ್ದೆ. ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿ ಬಂದಿರತಕ್ಕಂತಹ ಎಲ್ಲ ವಿವರಣೆಯನ್ನ ನೀಡಿದ್ದೇನೆ. ಸೊ ನಿಮ್ಗೆ ಅರ್ಥ ಆಗೈತೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಈ ಪ್ರಶ್ನೆ ಉತ್ತರವನ್ನ ನೀವೇ ಬರಿಬೇಕು. ಯಾಕಂದ್ರೆ ನೀವೀಗ 8ನೇ ತರಗತಿಯ ಮಕ್ಕಳು, ನಿಮ್ಗೆ ಬರೆಯುವಂತ ಸಾಮರ್ಥ್ಯ ಇದೆ, ಬರಿಬೇಕು. ಆ ಪದ್ಯ ಅರ್ಥ ಆದ್ರೆ ಮಾತ್ರ ನಿಮ್ಗೆ ಇದನ್ನೊಂದು ಬರೆಯೋದಕ್ಕೆ ಸಾಧ್ಯ. 3ರಿಂದ 4 ಅಂಕಗಳ ಪ್ರಶ್ನೆಗೆ ಅಂಕಗಳಿಗೆ ಈ ಪ್ರಶ್ನೆ ಬರುತ್ತೆ ವಿದ್ಯಾರ್ಥಿ. ನಿಮ್ಮ ಒಂದು ಭಾಷಾ ಕೌಶಲ್ಯ ಮತ್ತು ಬರವಣಿಗೆ ಕೌಶಲ್ಯವನ್ನ ಇಲ್ಲಿ ನಾವು ಪರೀಕ್ಷಿಸಬಹುದು. ಸರಿ, ಸೈದ್ಧಾಂತಿಕ ಭಾಷಾ ಅಭ್ಯಾಸ ಇಲ್ಲಿ ಕೊಟ್ಟಿರ್ತಕ್ಕಂತಹ ಎಲ್ಲಾ ಪ್ರಶ್ನೋತ್ತರಗಳು ಇಲ್ಲಿ ಪೂರ್ಣಗೊಂಡು ಈಗ ವ್ಯಾಕರಣವನ್ನ ನೋಡೋಣ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಸೈದ್ಧಾಂತಿಕ ಭಾಷಾಭ್ಯಾಸ ಅಂದ್ರೆ ವ್ಯಾಕರಣ ವಿಭಾಗ, ಭಾಷಾಭ್ಯಾಸ. ಸರಿ, ಈ ಒಂದು ವಿಭಾಗದಲ್ಲಿ ಇಂದು ನಾನು ಛಂದಸ್ಸು ಅಂದ್ರೆ ಏನಪ್ಪ, ಛಂದಸ್ಸು ಇದರ ಬಗ್ಗೆ ಪರಿಚಯವನ್ನ ಮಾಡ್ತಾ ಇದ್ದೀನಿ. ಕಾವ್ಯವನ್ನು ಗದ್ಯ, ಪದ್ಯ ಮತ್ತು ಚಂಪು ಎಂದು 3 ವಿಭಾಗಗಳಾಗಿ ನಾವು ಮಾಡ್ತಾ ಇದ್ದೀವಿ. ಎಷ್ಟು ವಿಭಾಗ? ಕಾವ್ಯವನ್ನ 3 ವಿಭಾಗವಾಗಿ ಮಾಡಲಾಗಿದೆ. ಈ ಒಂದು ಇದನ್ನ ನೀವು ನಿಮ್ಮ ಗ್ರಾಮರ್ ಬುಕ್ ಅಲ್ಲಿ ಬರೀಬೇಕು ವಿದ್ಯಾರ್ಥಿಗಳು. ಅದಕ್ಕಾಗಿ ನಾನು ಸಪರೇಟ್ ಆಗಿ ಇದನ್ನ ಬರಿತಾ ಇರೋದು. ಕಾವ್ಯವನ್ನ 3 ವಿಭಾಗಗಳಾಗಿ ಮಾಡಲಾಗಿದೆ. ಮೊದಲನೇದು ಗದ್ಯ, ಎರಡನೇದು ಪದ್ಯ, ಮೂರನೇದು ಚಂಪು ಸಾಹಿತ್ಯ ಅಂತ ಹೇಳ್ತಾರ. ಹಾಗಾದ್ರೆ ಚಂಪು ಸಾಹಿತ್ಯ ಅಂದ್ರೆ ಏನು? ಗದ್ಯ ಮತ್ತು ಪದ್ಯ ಒಟ್ಟಿಗೆ ಇರೋದಕ್ಕಾಗಿ ಚಂಪು ಸಾಹಿತ್ಯ ಅಂತ ಹೇಳ್ತಾರ. ಈ ಒಂದು ಕಾರಣದಿಂದ ನಾವು ಸದ್ಯ ಬಳಸ್ತಾ ಇರೋದು ಗದ್ಯ ಮತ್ತು ಪದ್ಯಗಳನ್ನ. ಯಾಕಂದ್ರೆ ಇವೆರಡನ್ನೂ ಒಳಗೊಂಡಂತಹ ಒಂದು ಈ ಚಂಪು ಸಾಹಿತ್ಯ. ಅದಕ್ಕಾಗಿ ಕಾವ್ಯದಲ್ಲಿ ಎಷ್ಟು ವಿಭಾಗ ಅಂತ ಹೇಳಿದ್ರೆ 2 ವಿಭಾಗ ಅಂತ ಹೇಳ್ತೀವಿ, ಗದ್ಯ ಮತ್ತು ಪದ್ಯ ಅಂತ ಹೇಳಿ, ಹೌದಾ? ಆದ್ರೆ ನಾವು ಓದುವಾಗ ಚಂಪು ಅಂತ ಹೇಳ್ತೀವಿ. ಯಾಕಂದ್ರೆ ಇದರಲ್ಲಿ ಗದ್ಯನೂ ಇರುತ್ತೆ, ಪದ್ಯನೂ ಇರುತ್ತೆ. ಆಯ್ತಾ ವಿದ್ಯಾರ್ಥಿಗಳೇ? ನಂತರ ಗದ್ಯ ಮತ್ತು ಹಂಗಾದ್ರೆ ಚಂಪು ಸಾಹಿತ್ಯ ಅಂದ್ರೆ ಏನು? ಚಂಪು ಗದ್ಯ ಮತ್ತು ಪದ್ಯ ಮಿಶ್ರಿತ, ಗದ್ಯ ಪದ್ಯ ಮಿಶ್ರಿತ, ಗದ್ಯ ಪದ್ಯ ಮಿಶ್ರಿತ ಶೈಲಿಗೆ ಚಂಪು ಎಂದು ಕರೆಯುವರು. ಇಲ್ಲಿ ಪದ್ಯನೂ ಇರುತ್ತೆ, ಗದ್ಯನೂ ಇರುತ್ತೆ. ಪ್ರಧಾನವಾಗಿ ಹೇಳ್ಬೇಕಂತ ಹೇಳಿದ್ರೆ ಗದ್ಯ ಪದ್ಯ 2 ವಿಭಾಗ ಅಂತ ನಾವು ಸ್ಪಷ್ಟವಾಗಿ ಹೇಳಬಹುದು. ಹಾಗಾದ್ರೆ ಪದ್ಯಗಳನ್ನ ರಚಿಸುವಾಗ ನಿರ್ದಿಷ್ಟ ನಿಯಮಗಳನ್ನ ನಾವು ಅನುಸರಿಸ್ತೀವಿ. ಯಾವ್ಯಾವುದನ್ನ ನಾವು ಬಳಸೋದಿಲ್ಲ, ಕೆಲವೊಂದು ನಿಯಮಗಳನ್ನ ನಾವು ಪಾಲನೆ ಮಾಡ್ತೀವಿ. ಅದು ಯಾವುದು ಅಂತ ಹೇಳಿದ್ರೆ ಅದೇ ಛಂದಸ್ಸು. ಪದ್ಯವನ್ನ ರಚಿಸುವಾಗ ಬಳಸುವ ನಿಯಮಗಳ ಏನಂತ ಹೇಳ್ತೀವಿ? ಛಂದಸ್ಸು ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ಚಂಪು ಅಂತ ಹೇಳಿದ್ರೆ ಗದ್ಯ ಪದ್ಯ ಮಿಶ್ರಿತ ಒಂದು ಶೈಲಿ. ಛಂದಸ್ಸು ಅಂದ್ರೆ ಏನು? ಪದ್ಯ ರಚಿಸುವಾಗ ಪದ್ಯಗಳನ್ನ
ರಚಿಸುವಾಗ ಬಳಸುವ ನಿಯಮಗಳೇ ಛಂದಸ್ಸು. ಅಲ್ಲಿ ನಿಯಮ ಅಂದ್ರೆ ಕೆಲವೊಂದು ನಿಯಮಗಳಿರ್ತಾವ, ಅವುಗಳನ್ನ ಪಾಲಿಸಿ ನಾವು ಪದ್ಯಗಳನ್ನ ಬರಿಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಅದೇ ಛಂದಸ್ಸು. ಇದನ್ನ ನಾನು ರಬ್ಬಣ್ಣ ನಿಮ್ಮ ವ್ಯಾಕರಣ ವಿಭಾಗದಲ್ಲಿ ಇದನ್ನ ಬರೆಯಿರಿ ವಿದ್ಯಾರ್ಥಿಗಳೇ. ನಂತರ ವ್ಯಾಕರಣ ಶಾಸ್ತ್ರವು ಗದ್ಯ ಮತ್ತು ಪದ್ಯ ಎರಡಕ್ಕೂ ಸಂಬಂಧಿಸಿದೆ. ಹೌದು, ಈ ವ್ಯಾಕರಣ ವಿಭಾಗ ಗದ್ಯ ಪದ್ಯ ಎರಡಕ್ಕೂ ಸಂಬಂಧಿಸಿದೆ. ಛಂದಸ್ ಶಾಸ್ತ್ರವು ಪದ್ಯಕ್ಕೆ ಮಾತ್ರ ಸಂಬಂಧಿಸಿದೆ. ಈ ಒಂದು ವ್ಯಾಕರಣ ಗದ್ಯ ಮತ್ತು ಪದ್ಯ ಎರಡಕ್ಕೂ ಸಂಬಂಧಿಸಿದೆ, ಪದ್ಯಕ್ಕೂ ಸಂಬಂಧಿಸಿದೆ. ಆದರೆ ಛಂದಸ್ಸು ಮುಖ್ಯವಾದ ಒಂದು ಮಾಹಿತಿ ವಿದ್ಯಾರ್ಥಿಗಳೇ, ಇದು ಪದ್ಯಕ್ಕೆ ಮಾತ್ರ ಸಂಬಂಧಿಸಿದೆ. ಛಂದಸ್ಸು ಪದ್ಯಕ್ಕೆ ಮಾತ್ರ ಸಂಬಂಧಿಸಿದೆ. ವ್ಯಾಕರಣ ಪದ್ಯ ಹಾಗೂ ಗದ್ಯ ಎರಡಕ್ಕೂ ಸಂಬಂಧಿಸಿದೆ. ಆಧುನಿಕ ಕನ್ನಡ ಕಾವ್ಯಗಳಲ್ಲಿ ಛಂದಸ್ಸು ಹೆಚ್ಚಿಗೆ ಬಳಕೆಯಾಗುತ್ತಿಲ್ಲ. ಇಂದಿನ ನಾವು ನಮ್ಮ ಒಂದು ಸಾಹಿತ್ಯವನ್ನ ವಿಭಾಗಗಳಾಗಿ ಮಾಡ್ತೀವಿ. ಆಧುನಿಕ ಸಾಹಿತ್ಯ, ನಡುಗನ್ನಡ ಸಾಹಿತ್ಯ, ಹಳೆಗನ್ನಡ ಸಾಹಿತ್ಯ ಅಂತ ಹೇಳಿ ಹೊಸಗನ್ನಡ ಸಾಹಿತ್ಯ ಈ ರೀತಿಯಾಗಿ ಮಾಡ್ತೀವಿ. ಇಂದಿನ ಆಧುನಿಕತೆಯ ಒಂದು ಸಾಹಿತ್ಯದಲ್ಲಿ ಛಂದಸ್ಸು ಬಳಕೆ ಆಗ್ತಾ ಇಲ್ಲ. ಅದನ್ನ ಹಲವಾರು ನಿಯಮಗಳನ್ನ ಪಾಲನೆ ಮಾಡ್ತಾ ಇಲ್ಲ. ಆದರೆ ಕಾವ್ಯ ಪರಂಪರೆಯಲ್ಲಿ ಛಂದಸ್ಸಿಗೆ ವಿಶೇಷ ಮಹತ್ವವಿದೆ. ಕಾವ್ಯವನ್ನ ರಚಿಸುವಾಗ ಛಂದಸ್ಸಿಗೆ ಅದರದ್ದೇ ಆದಂತಹ ಒಂದು ಮಹತ್ವವಿದೆ. ಇಲ್ಲಿ ಕೊಟ್ಟಿರುವ 3 ಕಾರಣಗಳಿಂದಾಗಿ ಛಂದಸ್ಸಿಗೆ ಗುರುತರವಾದ ಮಹತ್ವ ಉಂಟು. ಯಾಕೆ ಮಹತ್ವ ಉಂಟು? ಕಾವ್ಯ ಪರಂಪರೆಯಲ್ಲಿ ಛಂದಸ್ಸಿಗೆ ವಿಶೇಷ ಮಹತ್ವವಿದೆ. ಅದಕ್ಕೆ ಈ ಕೆಳಗಿನ ಅಂಶಗಳು ಕಾರಣ. ಯಾವುದದು? ಹಿಂದಿನ ಕಾವ್ಯಗಳ ಲಕ್ಷಣ ತಿಳಿಯಲು. ಹಿಂದಿನ ಕಾವ್ಯಗಳ ಲಕ್ಷಣ ತಿಳಿಯಲು. ಹಿಂದೆ ಯಾವ ರೀತಿಯಾಗಿ ಕಾವ್ಯಗಳನ್ನ ಬರಿತಾ ಇದ್ರು, ಏನೇನು ನಿಯಮಗಳನ್ನ ಪಾಲಿಸ್ತಾ ಇದ್ರು ಅಂತ ಹೇಳಿ ನಾವು ತಿಳಿಬೇಕಾದ್ರೆ ನಮಗೆ ಛಂದಸ್ಸಿನ ಅವಶ್ಯಕತೆ ಇದೆ. ಆದ್ರೆ ಈಗ ಅದೆಲ್ಲ ನಾವೇನು ಮುಂದುವರ್ಸ್ಕೊಂಡು ಹೋಗ್ತಾ ಇಲ್ಲ. ಹಿಂದಿನ ನಾವು ಬರಿತೀವಿ, ಬರವಣಿಗೆಯನ್ನು ನಾವು ನಮಗನ್ಸಿದ ನಮ್ಮ ಅನುಭವಗಳನ್ನ ಬರಿತಾ ಹೋಗ್ತೀವಿ. ಅದಕ್ಕೆ ಯಾವುದೇ ರೀತಿಯಾದ ನಿಯಮ ಕಟ್ಟಳೆಗಳು ಇಲ್ಲ. ಅದಕ್ಕಾಗಿ ಆಧುನಿಕ ಒಂದು ಸಾಹಿತ್ಯದಲ್ಲಿ ಈ ಛಂದಸ್ಸಿಗೆ ಮಹತ್ವವನ್ನ ಕೊಡ್ತಾ ಇಲ್ಲ. ಛಂದಸ್ಸನ್ನು ಕಡೆಗಣಿಸಿದ್ದರೆ ಔಚಿತ್ಯದ ಬಗ್ಗೆ ಮರುಚಿಂತಿಸಲು. ಛಂದಸ್ಸನ್ನು ನಾವು ಕಡೆಗಣಿಸಿದರೆ ಔಚಿತ್ಯದ ಬಗ್ಗೆ ಮರು ಚಿಂತಿಸಲು
ಚಿಂತಿಸಲು. ಮೂರನೇ ಒಂದು ಅಂಶ ಛಂದಸ್ಸಿನ ಹೊಸ ಬಗೆಯ ಪ್ರಯೋಗಗಳನ್ನು ಅರಿಯಲು. ಛಂದಸ್ಸಿನ ಹೊಸ ಬಗೆಯ ಪ್ರಯೋಗಗಳನ್ನು ಅರಿಯಲು. ಸರಿ ವಿದ್ಯಾರ್ಥಿಗಳೇ, ಇವುಗಳನ್ನ ನೀಟಾಗಿ ನಿಮ್ಮ ಒಂದು ಗ್ರಾಮರ್ ಬುಕ್ನಲ್ಲಿ ಬರಿಬೇಕು, ವ್ಯಾಕರಣ ಪುಸ್ತಕದಲ್ಲಿ ಬರಿಬೇಕು. ಯಾಕೆ ಮಹತ್ವ ಇದೆ ಆಯ್ತಾ? ಬರ್ದಾಯ್ತಾ? ಮುಂದೆ ಹೋಗೋಣ. ಒಂದು ಗೊತ್ತಾದ ಸಾಲುಗಳ ನಿಯಮ ಅನುಸರಿಸಲು ಬರೆದವುಗಳನ್ನ ಪದ್ಯಗಳು ಅಂತ ಹೇಳ್ತೀವಿ. ಒಂದು ಗೊತ್ತಾದ ಸಾಲುಗಳ ನಿಯಮ ಅನುಸರಿಸಿ ಬರೆದವುಗಳೇ ಪದ್ಯಗಳು. ನಾವು ಈ ಪದ್ಯ ಬರಿಬೇಕಂತ ಹೇಳಿದ್ರೆ ಕೆಲವೊಂದು ನಿಯಮಗಳನ್ನ ನಾವಿಲ್ಲಿ ಪಾಲಿಸ್ಕೊಂಡು ಹೋಗ್ಬೇಕಾಗುತ್ತೆ. ಅವುಗಳಲ್ಲಿ ಒಂದು ಗೊತ್ತಾದ ಸಾಲುಗಳ ಪಾದಗಳನ್ನು ಅಂತ ಹೇಳ್ತಾರ. ನಿಯಮ ಅನುಸರಿಸಿ ಬರೆದವುಗಳೇ ಪದ್ಯ. ಇದರಲ್ಲಿ 3 ಸಾಲಿನೂ ಅದಾವ, 4 ಸಾಲಿನೂ ಅದಾವ, ಆಮೇಲೆ 6 ಸಾಲು, 8 ಸಾಲು, 14 ಸಾಲಿನ ಒಂದು ಪದ್ಯಗಳಿದಾವೆ ವಿದ್ಯಾರ್ಥಿಗಳೇ. 3 ಪಾದ ಅಂದ್ರೆ 3 ಪಾದಗಳು ಅಥವಾ 3 ಸಾಲುಗಳು. 3 ಪಾದಗಳಿಗೆ ಏನಂತ ಹೇಳ್ತಾರ? ತ್ರಿಪದಿ. ಮತ್ತೆ 4 ಪಾದಗಳಿಗೆ 4 ಪಾದಗಳು ಅದಕ್ಕೆ ಏನಂತ ಹೇಳ್ತಾರ? ಚೌಪದಿ. 6 ಪಾದಗಳು ಅದಕ್ಕೆ ಏನಂತ ಹೇಳ್ತಾರ? ಷಟ್ಪದಿ. 14 ಪಾದಗಳು ಏನಂತ ಹೇಳ್ತಾರ? ಅಷ್ಟ ಷಟ್ಪದಿ ಅಥವಾ ಸನೆಟ್ ಅಂತ ಹೇಳ್ತಾರ. ಅಷ್ಟ ಷಟ್ಪದಿ. ಇಲ್ಲಿ ಅಷ್ಟ ಅಂದ್ರೆ 8 ಮತ್ತೆ ಷಟ್ಪದಿ 8 ಮತ್ತೆ 4 ಎಷ್ಟು? 14 ಅಲ್ಲ, ಅದಕ್ಕೆ ಅಷ್ಟ ಷಟ್ಪದಿ ಅಂತ ಹೇಳಿದ್ರು. ಇಲ್ಲಿ ಇದನ್ನ ಬಿಡಿಸಿ ಬರೆದು ನೋಡಿದ್ರೆ ಅಷ್ಟ ಅಂತ ಹೇಳಿದ್ರ 8, ಷಟ ಅಂತ ಹೇಳಿದ್ರ 6. ಸರಿ, 8 ಮತ್ತು 6 ಎಷ್ಟು? 8, 6, 14. ಅದಕ್ಕೆ ಇದಕ್ಕೆ ಅಷ್ಟ ಷಟ್ಪದಿ ಅಂತ ಹೇಳ್ತಾರ. 14 ಪಾದಗಳ ಒಂದು ಪದ್ಯಕ್ಕ ಅಷ್ಟ ಷಟ್ಪದಿ ಅಂತ ಹೇಳ್ತಾರ. ಅದರಲ್ಲಿ ಏನಂತ ಹೇಳ್ತಾರ? ಸುನಿತ್ ಅಥವಾ ಸಾನೆಟ್ ಎನ್ನುವರು. ಯಾವುದಕ್ಕೆ? 14 ಪಾದಗಳ ಒಂದು ಕಾವ್ಯಕ್ಕ ಸಾನೆಟ್ ಅಥವಾ ಸುನಿತ್ ಅಂತ ಕರೀತಾರ. ಅಷ್ಟ ಷಟ್ಪದಿ, ನಮ್ಮ ಕನ್ನಡದಲ್ಲಿ ನಾವೇನಂತ ಹೇಳ್ತೀವಿ? ಅಷ್ಟ ಷಟ್ಪದಿ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಪದ್ಯ ಎಂಬುದು ಒಂದು ನಿರ್ದಿಷ್ಟ ಸಂಖ್ಯೆಯ ಪಾದಗಳಿಂದ ಕೂಡಿರ್ಬೇಕು. ಇದು ಒಂದು ಪದ್ಯದ ಒಂದು ನಿಯಮ. ಇದು ಛಂದಸ್ಸು, ಹೌದಲ್ಲ? ನಾವೀಗ ಛಂದಸ್ಸಿನ ಬಗ್ಗೆ ಅಭ್ಯಾಸ ಮಾಡ್ತೀವಿ. ಛಂದಸ್ಸು ಅಂದ್ರೆ ಏನಂತ ಈಗಾಗಲೇ ಹೇಳಿದೆ ನಾನು. ಪದ್ಯವನ್ನ ಬರೆಯಲು ಇರಬೇಕಾದಂತಹ ನಿಯಮಗಳಿಗೆ ಛಂದಸ್ಸು ಅಂತ ಹೇಳ್ತಾರೆ ಅಂತ ಹೇಳಿದೆ. ಹಾಗಾದ್ರೆ ಪದ್ಯಗಳನ್ನ ಬರಿಬೇಕಾದ್ರೆ ನಿರ್ದಿಷ್ಟ ಸಂಖ್ಯೆಯ ಪಾದಗಳು ಅಥವಾ ಸಾಲುಗಳು ಇರಬೇಕು. ಇಲ್ಲಿ ಪಾದ ಅಥವಾ ಸಾಲು, ಇದಕ್ಕೆ ಸಾಲುಗಳಿಗೆ ಏನಂತ ಹೇಳ್ತಾರ? ಪಾದ ಅಂತ ಹೇಳ್ತಾರೆ. ಇಲ್ಲಿ ಪಾದಗಳು ಅಂತ ಬಂದಿಲ್ಲ, ಸಾಲುಗಳು. ಸರಿ, ಬರ್ಕೊಂಡಾಯ್ತಾ?
ನಾನು ಇದನ್ನ ಅಂದ್ರೆ ಶಾರ್ಟ್ಕಟ್ ಆಗಿ ಬರ್ಲಿ. 3 ಪಾದಗಳು ಅಂದ್ರೆ ತ್ರಿಪದಿ, 4 ಪಾದಗಳು ಚೌಪದಿ, 6 ಪಾದಗಳು ಷಟ್ಪದಿ ಅಂತ ಹೇಳಿ. ಬರ್ತಾಯ್ತಾ ವಿದ್ಯಾರ್ಥಿಗಳೇ? ಮುಂದೆ ಹೋಗೋಣ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಒಂದು ಭಾಷೆಯ ಮೇಲೆ ನಮಗೆ ಹಿಡಿತ ಸಿಗ್ಬೇಕಾದ್ರೆ ಅಲ್ಲಿರ್ತಕ್ಕಂತಹ ವ್ಯಾಕರಣವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ವ್ಯಾಕರಣದಲ್ಲಿ ನಮಗೆ ಒಂದು ಹಿಡಿತ ಇದ್ರೆ ಭಾಷೆಯ ಮೇಲೆ ನಮಗೆ ಹಿಡಿತ ಸಿಗುತ್ತೆ. ಪದ್ಯ ಎಂಬುದು ನಿರ್ದಿಷ್ಟ ಸಂಖ್ಯೆಯ ಪಾದಗಳಿಂದ ಸಾಲುಗಳಿಂದ ಕೂಡಿರಬೇಕು. ಪ್ರತಿಯೊಂದು ಪಾದ ಇದು ಪದ್ಯದ ಲಕ್ಷಣ. ಪ್ರತಿಯೊಂದು ಪಾದ ಪ್ರಾಸ, ಯತಿ ಮತ್ತು ಗಣಗಳನ್ನ ಹೊಂದಿರಬೇಕು. ಆದುದರಿಂದ ಪದ್ಯವನ್ನು ರಚಿಸಬೇಕಾದರೆ ನಿರ್ದಿಷ್ಟ ಪಾದಗಳ ಬಗ್ಗೆ ಮತ್ತು ಪ್ರತಿಪಾದಗಳ ಬಗ್ಗೆ ಇರಬೇಕಾದ ಪ್ರಾಸ, ಯತಿ, ಗಣಗಳ ಬಗ್ಗೆ ತಿಳಿಸುವ ಶಾಸ್ತ್ರವೇ ಛಂದಶಾಸ್ತ್ರ. ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ನಾವು ಏನಂತ ಹೇಳಬೇಕು? ಪದ್ಯ ರಚಿಸಲು ಬೇಕಾದ ನಿರ್ದಿಷ್ಟ ಪಾದಗಳ ಬಗ್ಗೆ, ಪದ್ಯ ರಚಿಸಲು ಬೇಕಾದ ನಿರ್ದಿಷ್ಟ ಪಾದಗಳ ಬಗ್ಗೆ, ಪಾದಗಳ ಬಗ್ಗೆ ಮತ್ತು ಪ್ರತಿಪಾದದಲ್ಲಿ ಇರಬೇಕಾದ ಪ್ರಾಸ, ಯತಿ ಮತ್ತು ಗಣಗಳ ಬಗ್ಗೆ ತಿಳಿಸುವುದೇ ಛಂದಶಾಸ್ತ್ರ. ಛಂದಸ್ಸು ಒಂದು ಪದ್ಯ ರಚಿಸಬೇಕಂದ್ರೆ ಅದಕ್ಕೆ ನಿರ್ದಿಷ್ಟವಾದಂತಹ ಪಾದಗಳು ಎಷ್ಟಿರಬೇಕು, ಪ್ರಾಸ ಎಲ್ಲಿ ಬರಬೇಕು, ಯತಿ ಹಾಗೂ ಗಣಗಳು. ಅಂದ್ರೆ ಗಣಗಳಲ್ಲಿ ನಾವು ಮತ್ತೆ ಮುಂದೆ ಏನ್ ಮಾಡ್ತೀವಿ? ವಿಭಾಗಗಳನ್ನ ಮಾಡ್ತೀವಿ ವಿದ್ಯಾರ್ಥಿಗಳೇ. ಅದನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಗಣಗಳು ಹಾಗೂ ಅವುಗಳ ಉದಾಹರಣೆಗಳನ್ನ ನೋಡಿ ಎಷ್ಟು ಗಣಗಳಲ್ಲಿ ಎಷ್ಟು ವಿಧ. ಈಗ ಇದನ್ನ ನೀವು ನಿಮ್ಮ ವ್ಯಾಕರಣ ಬುಕ್ಕಲ್ಲಿ ಬರೀರಿ. ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ ಈ ಒಂದು ವ್ಯಾಕರಣ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ಶುಭ ದಿನ.